ಪ್ರಿಯ ವೀಕ್ಷಕರೇ, ಈ ಪ್ರಪಂಚದಲ್ಲಿ ದೇವರು ಇರುವುದು ಎಷ್ಟು ಸತ್ಯವೋ ದೆವ್ವಗಳು ಇರುವುದು ಕೂಡ ಅಷ್ಟೇ ಸತ್ಯ. ಇದು ಅವರವರ ಅನುಭವಕ್ಕೆ ಬಂದಿರುವ ವಿಷಯವಾದ್ದರಿಂದ ಇದಕ್ಕೆ ಪೂರಕ ಸಾಕ್ಷಿಗಳನ್ನು ಕೊಡುವುದು ಕಷ್ಟವಾಗಬಹುದು. ಸ್ನೇಹಿತರೆ, ನಾನು ಈ ಮೊದಲು ದೆವ್ವಗಳನ್ನ ನಂಬ್ತಿರಲಿಲ್ಲ, ಬರೀ ದೇವರನ್ನು ಮಾತ್ರ ನಂಬ್ತಿದ್ದೆ. ಯಾರಾದರೂ ಮಿತ್ರರು ದೆವ್ವ ಭೂತಗಳ ಬಗ್ಗೆ ಮಾತಾಡಿದರೆ ಅವರನ್ನು ಹಾಸ್ಯ ಮಾಡ್ತಾ ಇದ್ದೆ. ಈಗ ವಿಷಯಕ್ಕೆ ಬರೋಣ. ಕೆಲವು ವರ್ಷಗಳ ಹಿಂದೆ ಮೈನಡುಗಿಸುವ ಸತ್ಯ ಘಟನೆಯ ಆ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆ ದಿನ ರಾತ್ರಿ ತುರ್ತಾಗಿ ಉಡುಪಿಯ ಕಡೆ ಯಾವುದೋ ಕೆಲಸ ನಿಮಿತ್ತ ಗಡಿಬಿಡಿಯಿಂದಲೇ ಬೆಂಗಳೂರು ಬಿಟ್ಟು ಹಾಸನ ಮಾರ್ಗವಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಾಗುತ್ತಾ ಇದ್ದೆ. ನಿರ್ಜನ ರಾತ್ರಿ, ವಾಹನ ಸಂಚಾರವೂ ವಿರಳ ಇತ್ತು. ಎರಡೂ ಕಡೆ ದಟ್ಟವಾದ ಕಾಡು, ಇಳಿಜಾರು ತಿರುವಿನಲ್ಲಿ ಸಾಗ್ತಾ ಇದ್ದೆ. ಸಣ್ಣಗೆ ಮಳೆ ಜಿನುಗಿ ಆಗೊಮ್ಮೆ ಈಗೊಮ್ಮೆ ಫಳಕ್ಕೆಂದು ಮಿಂಚು ಬರ್ತಿತ್ತು. ಆಗ ಸುಮಾರು ರಾತ್ರಿ 2 ಗಂಟೆ ಸಮಯ. ನಾನು ಉಡುಪಿಗೆ ಯಾವಾಗ ತಲುಪ್ತೀನಿ ಅನ್ನುವ ಚಿಂತೆಯಲ್ಲೇ ನಿಧಾನವಾಗಿ ಸಾಗ್ತಾ ಇದ್ದೆ. ಇದ್ದಕ್ಕಿದ್ದಂತೆ ರಸ್ತೆಯ ಒಂದು ಮಗುವಿಂದ ಜೋರಾಗಿ ಮಗುವಿನ ಅಳು ಧ್ವನಿ ಕೇಳಿ ಬಂತು. ಇದೇನು ಅಂತ ಗಾಬರಿಯಲ್ಲಿ ಈ ನಿರ್ಜನ ಪ್ರದೇಶದಲ್ಲಿ ಅಂತ ಯೋಚನೆ ಮಾಡ್ತಾ ಆಚೆ ಈಚೆ ನೋಡುವಾಗಲೇ ರಸ್ತೆ ಮಧ್ಯದಲ್ಲಿ ಕಾರ್ಯಗಡ್ಲಾಗಿ ಒಬ್ಬಳು ಹೆಂಗಸು ನಿಂತಿದ್ಲು. ಅವಳ ಸೀರೆ ಎಲ್ಲ ರಕ್ತದಲ್ಲಿ ತೊಯ್ದ ಕಲೆಯಾಗಿತ್ತು. ಒಂದು ಮಗುವಿನ ಎತ್ಕೊಂಡಿದ್ಲು. ಮಗು ಅಳ್ತಾನೇ ಇತ್ತು. ಕೈ ಸನ್ನೆ ಮಾಡಿ ಕಾರ್ಯಗಡ್ಡ ಹಾಕಿದ್ಲು. ನಾನು ಗಾಬರಿಯಿಂದ ಕಾರ್ ನಿಲ್ಲಿಸಿದೆ. ಕೆಂಪು ಹೊಳೆಯ ನೀರು ದುಮ್ಮಿಕ್ಕುವ ಸದ್ದು ಕೇಳುತ್ತಿತ್ತು. ಮಳೆಗಾಲದ ದಿನ ಆದ್ದರಿಂದ ಸಣ್ಣ ಸಣ್ಣ ಜಲಪಾತಗಳ ಸದ್ದು, ಸೂಯಿಗಿಡುವ ಗಾಳಿ, ಚೀರುಂಡೆಯ ಸದ್ದು, ಅಪರೂಪಕ್ಕೆ ವೇಗವಾಗಿ ತಿರುವಿನಲ್ಲಿ ಮರೆಯಾಗುವ ವಾಹನಗಳು, ಒಂದು ಭಯಾನಕ ಬೀಭತ್ಸ ರಾತ್ರಿ ಸೃಷ್ಟಿಯಾದಂತಿತ್ತು. ಕಾರಿನ ಕಿಟಕಿ ಸರಿಸಿ ನಾನು ಹೊರಗೆ ಇಣಕಿದೆ. ಅವಳು, ಬನ್ನಿ ಬನ್ನಿ, ಬೇಗ ಬನ್ನಿ, ಇಲ್ಲೊಂದು ಕಾರ್ ಆಕ್ಸಿಡೆಂಟ್ ಆಗಿದೆ ಸರ್, ನಮ್ಮದು ಈಗ ತಾನೇ ಕಾರ್ ಆಕ್ಸಿಡೆಂಟ್ ಆಯಿತು. ನಾನು, ನನ್ನ ಗಂಡ, ನನ್ನ ಮಗು ಇದ್ದ ಕಾರು ಕೆಳಗಡೆ ಪ್ರಪಾತಕ್ಕೆ ಬಿದ್ದುಬಿಟ್ಟಿದೆ ಸರ್. ಧ್ವನಿಯಲ್ಲಿ ಏನೋ ಸಂಮೋಹಿನಿಗೆ ಒಳಗಾದಂತೆ ನಾನು ನಿಧಾನವಾಗಿ ಅವಳನ್ನು ಹಿಂಬಾಲಿಸಿದೆ. ಕೆಳಗೆ ನೋಡಿದರೆ ಅಲ್ಲೊಂದು ಮಸುಗು ಕತ್ತಲಲ್ಲಿ ಕಾರು ಮರಕ್ಕೆ ಸಿಕ್ಕಿ ನೇತಾಡುವ ದೃಶ್ಯ ಕಂಡು ಬಂತು. ಆ ಹೆಂಗಸು ಇನ್ನೂ ಬಗ್ಗಿ ಸರ್, ಕೆಳಗೆ ನೋಡಿ ಸರ್ ಅಂತ ಒತ್ತಾಯಿಸ್ತಲೇ ಇದ್ಲು. ಪಕ್ಕನೆ ಹಿಂದಿನಿಂದ ಲಾರಿ ಡ್ರೈವರ್ ಕೂಗಿ ಕಿರ್ಚಾಡಿ ಹಾರ್ನ್ ಮಾಡಿ ಬೈಯುತ್ತಿದ್ದ. ಸಾಯೋದಿದ್ರೆ ಇಲ್ಲ ಯಾಕ್ರಿ ಬರ್ತೀರಾ ಎಂದು ಲಾರಿ ನಿಲ್ಲಿಸಿ ಗಡಿಬಿಡಿಯಿಂದಲೇ ನನ್ನತ್ತ ನಡೆದು ಬಂದ. ನಾನು ನಡೆದ ಘಟನೆಯನ್ನು, ಹೆಂಗಸು, ಕಾರು, ಮಗು ಅಳುವುದು ಎಲ್ಲವನ್ನು ಅವನಿಗೆ ವಿವರಿಸಿದೆ. ಡ್ರೈವರ್ ನನ್ನನ್ನು ವಿಚಿತ್ರವಾಗಿ ದಿಟ್ಟಿಸಿ ನೋಡಿದ. ಆಮೇಲೆ ನಿಧಾನವಾಗಿ ಹೇಳ್ತಾ ಇದ್ದ ಡ್ರೈವರ್, ಸಾರ್, ಇಲ್ಲಿ 3 ತಿಂಗಳ ಹಿಂದೆ ಗಂಡ ಹೆಂಡತಿ ಮಗು ಇರುವ ಕಾರ್ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ರು. ಪ್ರತಿ ಅಮಾವಾಸ್ಯೆ ದಿವಸ ಈ ಜಾಗದಲ್ಲಿ ಮಗು ಅಳುತ್ತಿರುವಂತೆ, ಕಾಪಾಡಿ ಕಾಪಾಡಿ ಅಂತ ಒಂದೊಂದು ಹೆಂಗಸು ಕೂಗ್ತಾ ಇರುವಂತೆ ಕೇಳಿಸ್ತಾ ಇದೆ ಅಂತ ತುಂಬ ವಾಹನ ಚಾಲಕರು ಹೇಳ್ತಾ ಇದ್ರು. ಇಲ್ಲಿ ಯಾವತ್ತೂ ಕಾರ್ ನಿಲ್ಲಿಸಬೇಡಿ ಸರ್ ಎಂದು ಹೇಳಿ ಲಾರಿ ಸ್ಟಾರ್ಟ್ ಮಾಡಿ ಹೊರಟೋದ. ನಾನು ಒಂದು ಕಾರ್ ಹತ್ತಿ ಉಡುಪಿ ಕಡೆ ಹೊರಟೆ. ಈಗಲೂ ಒಮ್ಮೊಮ್ಮೆ ಕಾರ್ನಲ್ಲಿ ಬರುವಾಗ ಈ ಕೆಂಪು ಹೊಳೆಯ ತಿರುವು ನೆನಪಾಗುತ್ತದೆ. ಆ ಘಟನೆಯ ನಂತರ ನಾನು ಶಿರಾಡಿ ಘಾಟ್ನ ಆ ತಿರುವಿನಲ್ಲಿ ನನ್ನ ಕಾರನ್ನು ಯಾವತ್ತೂ ನಿಲ್ಲಿಸಿಲ್ಲ. ನಿಮಗೇನಾದರೂ ಈ ರೀತಿ ಅನುಭವ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದೆ ಅನೇಕ ರೋಚಕ ಅನುಭವಗಳನ್ನು ಕೇಳಲು ನಮ್ಮ ಅನ್ಫಿಲ್ಟರ್ಡ್ ಯೂಟ್ಯೂಬ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.